ನಮಸ್ಕಾರ ಸ್ನೇಹಿತರೆ, ರತ್ನ ಕೇಶವ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಜೀವನದ ದಿನನಿತ್ಯ ಚಟುವಟಿಕೆಗಳಲ್ಲಿ ಕೆಲಸವನ್ನು ಹೇಗೆ ನೋಡಬೇಕು ಎಂಬುದರ ಬಗ್ಗೆ ಭಗವಾನ್ ಶ್ರೀಕೃಷ್ಣನಿಂದ ನಮಗೆ ಅತ್ಯದ್ಭುತವಾದ ಸಂದೇಶವಿದೆ. ಅದುವೇ ಕರ್ಮಯೋಗ. ಕರ್ಮಯೋಗ ಎಂಬ ಶ್ರೀಕೃಷ್ಣನ ಈ ತತ್ವವು ಬದುಕಿನ ಎಲ್ಲ ಹಂತಗಳಿಗೂ ಪ್ರಸ್ತುತವಾಗಿದೆ. ಬನ್ನಿ ಅದರ ಮಹತ್ವವನ್ನು ತಿಳಿಯೋಣ. ಗೀತೆಯ ಒಂದು ಪ್ರಮುಖ ಶ್ಲೋಕದಲ್ಲಿ ಶ್ರೀಕೃಷ್ಣರು ಹೇಳುತ್ತಾರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದರ ಅರ್ಥ, ನೀನು ಕೇವಲ ಕೆಲಸವನ್ನು ಮಾಡಬೇಕೇ ಹೊರತು ಫಲದ ಮೇಲೆ ಮನಸ್ಸು ಇಡುವುದಲ್ಲ. ಈ ತತ್ವವು ನಮ್ಮ ನಿತ್ಯ ಜೀವನದಲ್ಲೂ ಅನ್ವಯಿಸುತ್ತದೆ. ನಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ಫಲದ ಬಗ್ಗೆ ಚಿಂತಿಸುವುದಕ್ಕಿಂತ ಮುಖ್ಯ. ಫಲದ ಬಗ್ಗೆ ಹಠ ಅಥವಾ ನಿರೀಕ್ಷೆ ನಮ್ಮ ಕೆಲಸದ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ಒಂದು ರೈತನು ಹೊಲದಲ್ಲಿ ಬೆಳೆ ಬೆಳೆಯುತ್ತಾನೆ. ಅವನು ಬಿತ್ತುವ ಬೀಜಗಳ ಮೇಲೆ ಶ್ರದ್ಧೆ ಇಡುತ್ತಾನೆ. ಆದರೆ ಬೇರೆಯ ಕಾರಣಗಳಿಂದ ಫಲ ಸರಿಯಾಗಿ ಬರಬಹುದು ಅಥವಾ ಬರದೇ ಇರಬಹುದು. ಆದರೆ ರೈತನು ತನ್ನ ಕೆಲಸದಲ್ಲಿ ಶ್ರದ್ಧೆ ಇರಿಸಿದಾಗ ಮಾತ್ರ ಉತ್ತಮ ಫಲ ದೊರೆಯುತ್ತದೆ. ಇದು ಕರ್ಮಯೋಗದ ಸುದೀರ್ಘ ಪಾಠ. ಇಂದು ನಾವು ಕೆಲಸದ ಜಂಜಾಟದಲ್ಲಿ ಸಾಧನೆ ಅಥವಾ ಯಶಸ್ಸಿನ ಬಗ್ಗೆ ಮಾತ್ರ ಚಿಂತಿಸುತ್ತೇವೆ. ಆದರೆ ಶ್ರೀಕೃಷ್ಣನ ಸಂದೇಶ ನಮಗೆ ಹೇಳುತ್ತದೆ, ನಾವು ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾ ಇದ್ದರೆ ಫಲ ಸ್ವಯಂ ಸಿದ್ಧವಾಗಿ ನಮ್ಮ ಬಳಿಗೆ ಬರುತ್ತದೆ. ಆದುದರಿಂದ ಸ್ನೇಹಿತರೆ, ಕರ್ಮಯೋಗದ ಈ ಪಾಠವನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ. ಶ್ರೀಕೃಷ್ಣನ ಈ ಪಾಠವು ನಿಮಗೆ ಹೊಸ ಪ್ರೇರಣೆಯನ್ನು ತಂದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ರತ್ನ ಕೇಶವ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.